ಮತ್ತು ಗ್ರಾಮಾಂತರ ಯಾದವ ಸಂಘದ ವತಿಯಿಂದ ನಾವು ಈ ದಿನ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಯ ಮುಖ್ಯ ಉದ್ದೇಶ ಏನಂತಂದರೆ, ನಾವು ನಮ್ಮ ಸಂಘವನ್ನು ದಿನಾಂಕ 29/7/2017 ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಇಲ್ಲಿ ತಮಗೆಲ್ಲ ತೋರಿಸ್ತಾ ಇದ್ದೀನಿ. ತದನಂತರ ನಮ್ಮ ರಿಜಿಸ್ಟ್ರೇಷನ್ ನೋಂದಣಿ ಪ್ರಕಾರವಾಗಿ ಉಪಾಧ್ಯಕ್ಷರಾಗಿ ಜಿ ರಮೇಶನ್ ಅವರು ಉಪಾಧ್ಯಕ್ಷ 2 ಆಗಿ, ಸಿ ಮೋಹನ್ ಅವರು ಜನರಲ್ ಸೆಕ್ರೆಟರಿಯಾಗಿ, ಆರ್ ಗಣೇಶನ್ ಅವರು ಜಂಟಿ ಕಾರ್ಯದರ್ಶಿಯಾಗಿ, ಸುರೇಶನ್ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ, ಜಯರಾಜನ್ ಅವರು ಖಜಾನ್ಸಿ ಅಂತ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಲರಾಮನ್ ಮತ್ತು ಅಶ್ವಥ್ ನಾರಾಯಣ, ಸುಗನ್, ಸತೀಶ್, ಭರತ್ ಯಾದವ್, ಗೋಪಾಲ್, ಶೆಲವರಾಜ್ ಅಂತ, ಅಡ್ವೈಸರಿ ಕಮಿಟಿನಲ್ಲಿ ಒಂದು 10 ಜನನ ನಾವೆಲ್ಲ ಮಾಡಿಕೊಂಡು ಈ ಒಂದು ಸಂಘವನ್ನು ಮುಂದುವರಿಸ್ಕೊಂಡು ಬರ್ತಾ ಇರೋದು ಎಲ್ಲ KGF ತಾಲೂಕು ಜನತೆಗೆಲ್ಲ ಗೊತ್ತಿರುವಂಥ ವಿಚಾರ. ನಾವು ರಿಜಿಸ್ಟರ್ ಬಾಡಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಕೂಡ ಕೃಷ್ಣ ಜಯಂತಿ ಆಚರಣೆ ಮಾಡಿಕೊಂಡು ಎಲ್ಲ ಸಮುದಾಯದವನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ನಮ್ಮ KGF ತಾಲೂಕಿನಲ್ಲಿ ನಮ್ಮ ಯಾದವ ಜನಾಂಗ ಇದ್ದಾರೆ ಅನ್ನೋದನ್ನು ತಿಳುವಳಿಕೆ ಮಾಡಿಸ್ಕೊಂಡು ಬಂದಿದ್ದೀವಿ. ಹೀಗಿದ್ದಾಗ ಇತ್ತೀಚೆಗೆ ದಿನಾಂಕ 8/2/2024 ನಮ್ಮ ಕೋಲಾರು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಲ್ಲಿ ಏಕಾಏಕಿ ಅವರು KGF ಬಂದು ಒಂದು ಮೀಟಿಂಗನ್ನು ಏರ್ಪಾಟ್ ಮಾಡಿ ಪೈಲಟ್ಸ್ ಹತ್ರ ಒಂದು ಮನೆಯಲ್ಲಿ ಮೀಟಿಂಗನ್ನು ಏರ್ಪಾಟ್ ಮಾಡಿ ಅಲ್ಲಿ ನಮ್ಮನ್ನು ಯಾರನ್ನೂ ಕರೆದಿಲ್ಲ. ನಮ್ಮ ಇಲ್ಲಿ ಬಂದಿರೋರ ಎಲ್ಲ ಕುಲಬಾಂಧವರಾಗಲಿ, ನಮ್ಮ ಪದಾಧಿಕಾರಿಗಳಾಗಲಿ, ಮುಖ್ಯಸ್ಥರು ಎಷ್ಟೋ ಜನ ಇದ್ದಾರೆ ಈ ತಾಲೂಕಲ್ಲಿ, ಯಾವುದೋ ಮುಖ್ಯಸ್ಥರು, ಅವ್ರಿಗೆ ಯಾರಿಗೂ ತಿಳುವಳಿಕೆ ಮಾಡಿಲ್ಲ, ಅವ್ರಿಗೆ ಯಾರಿಗೂ ತಿಳಿಸೇ ಇಲ್ಲ, ಏನು ವಿಚಾರ ಅಂತಲೂ ಗೊತ್ತಿಲ್ಲ. ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನಂತೆ, ಉಮೇಶ್ ಅನ್ನೋರು ಅಧ್ಯಕ್ಷರು ಅಂಥೇಳಿ ತಾಲೂಕು ಅಧ್ಯಕ್ಷರು ಅಂತ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆವಾಗ ಯಾವ ವಿಚಾರನ ನಮ್ಮ ಗಮನಕ್ಕೆ ತಂದಿಲ್ಲ. ಇಲ್ಲಿ ಮುಖ್ಯಸ್ಥರು ಎಷ್ಟೋ ಜನ ಇದ್ದಾರೆ, ಅವ್ರನ್ನೆಲ್ಲ ನಾನು ಪರಿಗಣಿಸಿದೆ, ಅವ್ರನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಿದೆ. ಅವರು ಈ ರೀತಿಯಾಗಿ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಈ ದಿನ ಈ ಮೀಟಿಂಗ್ ಹಾಕ್ಕೊಂಡಿದ್ವಿ. ಇವತ್ತಿನ ಪೇಪರ್ದಲ್ಲಿ ಕೂಡ ಈ ವಿಚಾರ ಬಂದಿದೆ. ಇದು ನಮಗೆಲ್ಲರೂ ಒಂದು ಶಾಕ್ ಆಗಿದೆ ಈ ವಿಚಾರವಾಗಿ. ಏನಪ್ಪ ಇದು, ನಮಗೇನು ನಮ್ಮ ನಾಲೆಡ್ಜ್ಗೆ ಇಲ್ಲದೆ ಈ ಥರ ಎಲ್ಲ ಮಾಡಿದಾರಲ್ಲ ಇವರು, ಇದನ್ನು ಯಾವ ಮಟ್ಟಕ್ಕೆ ಕರೆಕ್ಟ್ ಇದೆ ಅಂತ ಕೂಡ ನಾನು ಇದನ್ನು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ದೀನಿ, ಏನಣ್ಣ ಈ ಥರ ಎಲ್ಲ ಆಗಿದೆ ಅಲ್ಲ ನಾನಂತೆ, ನೀವು ಯಾರು ಮೀಟಿಂಗ್ ಕರೆದೇ ಬರಲಿಲ್ಲ, ಯಾರು ಬಂದಿದ್ದಾರೆ ಅವ್ರನ್ನ ಇಟ್ಕೊಂಡು ಮಾಡಿದ್ದೀವಿ ಅಂತ. ಸೊ ಆ ರೀತಿ ನಮ್ಗೆ ಯಾವುದೇ ಮಾಹಿತಿ ಇಲ್ಲ, ನನಗಿಲ್ಲ, ಬೇರೆ ಇಲ್ಲಿ ಬಂದಿರೋರು ಕೂಡ ಯಾರಿಗೂ ಮಾಹಿತಿ ಇಲ್ಲ, ಕರೆಸಿ ಇಲ್ಲ, ಅವರ ಒಂದು ಒಪಿನಿಯನ್ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿಲ್ಲ. ಈ ರೀತಿ ಯಾಕೆ ಮಾಡಿದಿರಿ ನೀವು, ನಮ್ಮ ಇದರಲ್ಲಿ 2 ಗ್ರೂಪ್ ಮಾಡಿ ಈ ಥರ ಮಾಡಿರೋ ಸರಿಯಿಲ್ಲ ಅಂತ ನಾನು ಅದನ್ನು ಅವರ ಗಮನಕ್ಕೆ ತಂದಿದ್ದೀನಿ. ಅಲ್ಲಣ್ಣ ಇದು ಸರಿ ಮಾಡಿಸೋಣ ಅಂತ ಅವರು ಒಂದು ಮಾತು ಹೇಳಿದ್ದಾರೆ. ಅದೇನು ಸರಿ ಮಾಡಿಸ್ತೀರೋ ಮಾಡಿ ಅನ್ನಂತಲೂ ಹೇಳಿದ್ವಿ. ಈ ದಿನ ನೋಡಿದರೆ ಎಲ್ಲ ಪತ್ರಿಕೆಗಳಲ್ಲಿ ಅವರೇ ಅಧ್ಯಕ್ಷರು, ಅದು KGF ತಾಲೂಕು ಯಾದವ ಸಂಘ ಅಧ್ಯಕ್ಷರು ಅಂತ ಪೇಪರ್ಗಳೆಲ್ಲ ಬಂದಿದೆ. ಅದು ಬಂದ ಮೇಲೆ ನಮ್ಮದು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ವಿ. ಇದನ್ನು ಯಾಕೆ ಈ ರೀತಿ ಆಯಿತು, ನಮ್ಮ ಇಷ್ಟೆಲ್ಲ ನಾವು ಇದ್ಕೊಂಡು ಕೂಡ ನಾವು ಪದಾಧಿಕಾರಿಗಳಿದ್ದೀವಿ, ನಮ್ಮ ಸಮುದಾಯದ ಮುಖ್ಯಸ್ಥರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಯಾರು ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಬಂದಿದ್ದಾರೆ. ಇವತ್ತು ಎಲ್ಲ ನಮ್ಮ ಹಲಗಲ್ ಕಡೆಯಿಂದ ಬಂದಿದ್ದಾರೆ, ಪಿಚ್ಚಲ್ಲಿ ಕಡೆಯಿಂದ, ಕಾಮದೇಪಲ್ಲಿ, ಆಮೇಲೆ ಚಲ್ದಗಾನಲ್ಲಿ, ಬೈನೇಪಲ್ಲಿ, ಆಮೇಲೆ ದಿಗೋರಾಗಡಲ್ಲಿ, ಎಲ್ಲ ವಿಲೇಜ್ ಕಡೆ, ಜಕಾರ್ಸ್ಕುಪ್ಪ, ಈ ಕಡೆ ಎಲ್ಲ ವಿಲೇಜ್ ಕಡೆಯಿಂದ ಕೂಡ ನಮ್ಮ ಜನಾಂಗದವರು ಬಂದಿದ್ದಾರೆ ಇದನ್ನ ಮೀಟಿಂಗ್ಗೆ.
ಎಲ್ಲರೂ ಕೂಡ ಈ ದಿನ ಅವರ ಅಭಿಪ್ರಾಯವನ್ನು ಅವರೂ ತಿಳಿಸಿದ್ದಾರೆ ಮೀಟಿಂಗಲ್ಲಿ. ಎಲ್ಲರೂ ಕೂಡ ಸಮ್ಮತ ಇಲ್ಲ, ಆ ರೀತಿ ಅವ್ರು ಮಾಡಬಾರ್ದಾಗಿತ್ತು ಅಂತಲೇ ಎಲ್ಲ ಹೇಳ್ತಾ ಇದ್ದಾರೆ. ಇದನ್ನು ಸರಿಪಡಿಸೋ ಜವಾಬ್ದಾರಿ ಒಬ್ಬ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ ಅವ್ರಿಗಿದೆ, ನಾರಾಯಣಸ್ವಾಮಿ ಅವರಿಗೆ, ಒಕ್ಕಲೇರು ನಾರಾಯಣಸ್ವಾಮಿ ಅಂತ. ಅವರು ಬಂದು ಇದನ್ನು ಯಾವ ಲೆವೆಲ್ಗೆ ಸರಿಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿರೋ ವಿಚಾರ. ಹಾಗಾಗಿ ಈ ಒಂದು ವಿಚಾರ ಅವ್ರು ಏನು ಮಾಡಿದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಅದನ್ನು ಮಾಡಬಾರ್ದಾಗಿತ್ತು, ಅದನ್ನು ಯಾರು ಗಮನಕ್ಕೆ ಇಲ್ಲದೆ ಅವ್ರು ಮಾಡಿರೋದು ಸರಿಯಿಲ್ಲ ಅಂತಲೂ ಕೂಡ ಇದನ್ನು ನಾವು ನಮ್ಮ ಸ್ಟೇಟ್ ಲೆವೆಲ್ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಲೆವೆಲ್ ಕೂಡ ಈ ಒಂದು ಇದನ್ನು ಮೆಮೊರಂಡಮ್ ಕಲಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಕುಲಬಾಂಧವರು ಕೂಡ ಅವರವರ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನನ್ನ ಹೆಸರು ಗಣೇಶನು, KGF ವಾಸಿ. KGF ಅಲ್ಲಿ ಹುಟ್ಟಿ, KGF ಅಲ್ಲಿ ಬದುಕಿ, KGF ಅಲ್ಲಿ ಸೇವೆ ಮಾಡಿಕೊಂಡಿರುವ ವ್ಯಕ್ತಿ. ಈಗ ನಮ್ಮ ಅಧ್ಯಕ್ಷರು KGF ತಾಲೂಕಿನ ಅಧ್ಯಕ್ಷರು ಶ್ರೀನಿವಾಸಲು ಅವರು ಆಲ್ರೆಡಿ ಎಲ್ಲ ವಿಷಯಗಳು ಮುಗಿಸಿದ್ದಾರೆ. ಒಂದು ಮನೆಯಲ್ಲಿ ಅಪ್ಪ, ಅಮ್ಮ, ತಾತ, ಅಜ್ಜಿ ಅಂಥವ್ರ ಹತ್ರನೇ ವ್ಯತ್ಯಾಸಗಳು ಹೆಚ್ಚು ಬರ್ತಾ ಇರ್ತದೆ. ಅದನ್ನು ದೊಡ್ಡವರು ಮುಂದೆ ಬಂದು ಸರಿಪಡಿಸ್ಕೊಂಡು ಹೋಗ್ಬಿಡ್ತಾರೆ. ಯಾವ ತೊಂದರೆಗಳಿದೆಯೋ ಅಲ್ಲೆಲ್ಲೇ ಸರಿಪಡಿಸ್ಕೊಂಡು ಹೋಗೋದೇ ದೊಡ್ಡವರಂತೂ. ನಾವು ಈ ಪತ್ರಿಕೆಕರ್ತರನ್ನು ಕರೆದು ಮಾತಾಡೋದಕ್ಕೆ ಕಾರಣ ಏನಂದರೆ, ಈ ಸಮಸ್ಯೆಗಳೆಲ್ಲ ಬಂದೇ ಬರುತ್ತೆ. ನಮ್ಮ ಯಾದವ ಸಂಘದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇರುವ ಎಲ್ಲ ಸಂಘದಲ್ಲಿಯೂ ಬರುತ್ತೆ, ಇಲ್ಲ ಅಂದಲ್ಲ. ಆದರೆ ಪತ್ರಿಕಾಕರ್ತರವರೆಗೂ ಈ ವಿಷಯಗಳೆಲ್ಲ ಹೋಗೋದಿಲ್ಲ. ಅಷ್ಟು ಮಾತ್ರ ಹೋಗಿರೋದು ನಮಗೆ ಒಂದು ಅವಮಾನ ಥರ ಆಗ್ತಾಯಿದೆ. ಅವರು ಡಿಸ್ಟಿಕಲ್ಲಿ ಜಿಲ್ಲಾ ಅಧಿಕಾರಿ ಅವರು ಅಧ್ಯಕ್ಷರು ಮಾಡಿರೋದು ಅದನ್ನು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಅವ್ರು ಏನು ಮಾಡಿರಬೇಕಾಗಿತ್ತಂದರೆ ಇಬ್ಬರನ್ನು ಕೂರಿಸಿ ಏನು ಸಮಸ್ಯೆಗಳಿದೆ ಅಂದ್ಬಿಟ್ಟು ಸ್ಪಾಟಲ್ಲಿ ನೋಡಿರಬೇಕಾಗಿತ್ತು, ಒಂದನೇದು. ಎರಡನೇದು, ನಾವು ಇಲ್ಲಿ ಯಾದವ ಸಂಘ ಯಾರು ಏನು ಎಲ್ಲೆಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆಲ್ಲ ಏನು ಗೊತ್ತಾಗಿರೋದಿಲ್ಲ. ಈಗ ಬಂದಿರೋರಿಗೆ ಗೊತ್ತಾಗಿರೋದಿಲ್ಲ. 16 ಪಂಚಾಯಿತು 472 ವಿಲೇಜ್ಗಳಲ್ಲಿ ನಾವು ಸುತ್ತಿದ್ದೀವಿ. ಗಲ್ಲಿ ಹೋಗಿ ಓಡಾಡ್ಕೊ ಬಂದಿದ್ದೀವಿ. ನಗರದಲ್ಲಿ ಎಲ್ಲನೂ ನಾವು ಓಡಾಡ್ಕೊ ಬಂದು ಇಷ್ಟು ದೂರ ಒಂದು ಸಂಘಟನೆಯನ್ನು ಮಾಡಿ ಕೃಷ್ಣ ಜಯಂತಿ ಎನ್ನುವ ಯಾದವ ಸಂಘದಲ್ಲಿ ಅಷ್ಟೊಂದು ಅದ್ಭುತವಾಗಿ ನಾವು ಕೃಷ್ಣ ಜಯಂತಿಯನ್ನು ಮಾಡ್ಕೊ ಬಂದಿದ್ದೀವಿ. ಕೃಷ್ಣ ಜಯಂತಿನೇ ಬೇಡ ಅಂದು ಹೇಳಿದವ್ರಿಗೆಲ್ಲ ನಾವು ಆಚೆ ಕಳಿಸಿದ್ದೀವಿ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕೃಷ್ಣ ಜಯಂತಿನೇ ಮಾಡಬಾರ್ದಂದು ಹೇಳಿರೋರುಗಳನ್ನು ನಾವು ಆಚೆ ಕಳಿಸಿ ನಮ್ಮದು ಗಟ್ಟಿಯಾಗಿ ಕೃಷ್ಣ ಜಯಂತಿನೇ ಮಾಡಬೇಕಂದ್ಬಿಟ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವರು ಏನು ಮಾಡಿರಬೇಕು, ಕೃಷ್ಣ ಜಯಂತಿಯಲ್ಲಿ ನಾವು ಏನು ಕೊರತೆಗಳಿದೆ, ಏನಿದೆ ಸಮಸ್ಯೆ ಇದೆ ಅದನ್ನು ನೋಡಿ ಮಾತಾಡಿಬಿಟ್ಟು ಆಮೇಲೆ ಇದು ವಿಷಯ ಪತ್ರಿಕರ್ತರನ್ನ ಎಲ್ಲರ ಮುಂದುಗಡೆ ಅವ್ರು ಘೋಷಣೆ ಮಾಡಿರಬೇಕಾಗಿತ್ತು. ಹಂಗಾಗಿ ನಮ್ಮ ಹತ್ರ ಬಂದು ಆ ವಿಷಯ ನಮಗೆ ಗೊತ್ತಿಲ್ಲದೇ ಅವರು ಇಂಡಿವಿಜುವಲ್ ಆಗಿ ಇನ್ನೊಂದು ಟೀಮನ್ನು ಮಾಡಿರೋದು ಯಾದವ ಸಂಘಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಇದು ದೊಡ್ಡ ಒಂದು ಅವಮಾನ ಅಂದ್ಬಿಟ್ಟು ಈ ಪತ್ರಿಕರ್ತರ ಮೂಲಕವಾಗಿ ಅವರನ್ನು ಖಂಡಿಸ್ತೀವಿ. ಇದನ್ನು ಮುಂದೆ ಬರುವ ದಿವಸದಲ್ಲಿ ಇದನ್ನು ಒಗ್ಗಟ್ಟು ಮಾಡಬೇಕು ಅವರು ಅಂದು ಹೇಳ್ಕೊಂಡು, ಅದಲ್ಲದೆ ನಾವು ಒಗ್ಗಟ್ಟು ನೀವು ಮಾಡ್ತಿರೋ ಬಿಡ್ತಿರೋ ಅದು ಎರಡನೇದಾಗಿಬಿಡುತ್ತೆ. ನಾವು ಕೃಷ್ಣ ಜಯಂತಿ ಅಂತೂ ನಾವು ಬಿಟ್ಕೊಡೋದಿಲ್ಲ, ಕೃಷ್ಣ ಜಯಂತಿ ಅಂತೂ ನಾವು ಬಿಡೋದಿಲ್ಲ, ಕೃಷ್ಣ ಜಯಂತಿ ಅಂತೂ ಯಾವಾಗಲೂ ಮಾಡ್ತೀವಿ ಅಂದ್ಬಿಟ್ಟು ಈ ಯಾದವ ಸಂಘ ಪತ್ರಿಕರ್ತರ ಮುಂದುಗಡೆ ನಾವು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. எட்டாம் தேதி வந்து ஒரு விஷயம் நடந்திருக்கு. உங்கள் பேர் என்ன ஜவாப்தாரி? வார்டு நம்பர் 23 கவுன்சிலர் யாதவ சங்கத்தில் இதாக மெம்பர். 8ஆம் தேதி ஒரு விஷயம் நடந்தது. இது போல் உமேஷ் ப்ரெசென்ட் பண்ணோம் அப்படின்னு. சார் எப்பவுமே வந்து ஒரு ரிஜிஸ்டர் பாடி இருக்கிறப்போ அவங்களா வந்து ஒரு 4 சோத்துக்குள்ளே வந்து நீதான் பிரசிடென்ட்னு சொல்கிறது வந்து ரொம்ப தப்பான விஷயம். இதை வந்து நான் வன்மையாக கண்டிக்கிறேன் சார். இப்போ என்ன பண்ணணும்னு சொல்கிறீங்க? கண்டிப்பாக இப்போ வந்து அந்த டிஸ்ட்ரிக்ட் லெவல்லேருந்து வந்தவங்க வந்து அவங்களே வந்து இதை வந்து சரிப்படுத்தணும்னு கேட்குறோம். ஒருவேளை அவங்க பண்ணலன்னா என்ன பண்ண போகிறோம்? பண்ணலன்னா இப்போ ரைட்டிங்கில் நாங்கள் ஸ்டேட் லெவலில் இதை பண்ண போகிறோம். அதையும் மீறி இருந்தால் நாங்கள் எங்கள் வேலை நாங்கள் பண்ண போகிறோம். அதில் எதுவும் மாற்றணும். ஓகே ஓகே. வந்து 8ஆம் தேதி வந்து ஒரு விஷயம் நடந்திருக்கு. உங்கள் பேர் என்ன ஜவாப்தாரி? வார்டு நம்பர் 23 கவுன்சிலர் யாதவ சங்கத்தில் இதாக மெம்பர். 8ஆம் தேதி ஒரு விஷயம் நடந்தது. இது போல் உமேஷ் ப்ரெசென்ட் பண்ணோம் அப்படின்னு. சார் எப்பவுமே வந்து ஒரு ரிஜிஸ்டர் பாடி இருக்கிறப்போ அவங்களா வந்து ஒரு 4 சோத்துக்குள்ளே வந்து நீதான் பிரசிடென்ட்னு சொல்கிறது வந்து
ரொம்ப தப்பான விஷயம். இதை வந்து நான் வன்மையாக கண்டிக்கிறேன் சார். இப்போ என்ன பண்ணணும்னு சொல்கிறீங்க டாக்டர்? கண்டிப்பாக இப்போ வந்து அந்த டிஸ்ட்ரிக்ட் லெவல்லேருந்து வந்தவங்க வந்து அவங்களே வந்து இதை வந்து சரிப்படுத்தணும்னு கேட்குறோம். ஒருவேளை அவங்க பண்ணலன்னா என்ன பண்ண போகிறோம்? பண்ணலன்னா இப்போ ரைட்டிங்கில் நாங்கள் ஸ்டேட் லெவலில் இதை பண்ண போகிறோம். அதையும் மீறி இருந்தால் நாங்கள் எங்கள் வேலை நாங்கள் பண்ண போகிறோம். அதில் எதுவும் மாற்றலாம். ஓகே. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும்? என்ன வேணும்? என்னதான் வேணும்? என்னதான் வேணும்? கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. Biggie. பிகி Biggie. பிகி. For orders and delivers, call on 9986692006.